ಮಾನಸಿಕ ಒತ್ತಡ ಬರುತ್ತಲ್ಲ, ಇದು ನಿಮ್ದು ಸಣ್ಣದಂತ ಹೇಳಕ್ಕಾಗಲ್ಲ, ಬಟ್ ನಾನು ಹೇಳ್ತಾ ಇರೋದು ಗ್ರಾಮೀಣ ಭಾಗದಿಂದ ಬರೋರು ಬಹಳ ಎದುರಿಸ್ತಾರೆ ಇದನ್ನ. ಒಂದು ಗ್ರಾಮೀಣ ಭಾಗದಿಂದ ಬಂದರು ಅಂತ ಹೇಳೋದು, ಇನ್ನೊಂದು ಇಂಗ್ಲಿಷ್ ಭಾಷೆ ಮೇಲೆ ಪಾರುಪತ್ಯ ಇಲ್ಲ ಅನ್ನೋದು. ಆ ಮೆಂಟಲ್ ಫೈಟನ್ನು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂತೀರಾ ಆಸ್ ಅ ಕಲಾವಿದನೂ ಹೌದು, ಯಾಕಂದ್ರೆ ಆ ಸಿಚುವೇಶನ್ ಇಂದ ಬಂದಿರೋರು. ಇನ್ಸೆಕ್ಯೂರಿಟಿ ಇತ್ತು ಅಂತ ನೀವು ಹೇಳಿದ್ರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಐ ವಾಸ್ ಎ ಟೀಚರ್ ಆಲ್ಸೋ, ನಾನು ಲೆಕ್ಚರರ್ ಆಗಿದ್ದರಿಂದಾಗಿ ನಾನು ಅಂಥ ಮಕ್ಕಳನ್ನು ನೋಡಿದ್ದೀನಿ. ಅವು ನನಗೆ ಒಬ್ಬಳು ಸ್ಟೂಡೆಂಟು ಶೃಂಗೇರಿಯಿಂದ ಬಂದಿದ್ಲು ಡಿಗ್ರಿಗೆ, PU ತನಕ ಶೃಂಗೇರಿಲಿ ಓದಿ ಡಿಗ್ರಿಗೆ ಬಂದಿದ್ಲು. ಮಹಾನ್ ಬುದ್ಧಿವಂತೆ. ನಾನು ಮಾಡ್ತಿದ್ದಿದ್ದು ಕಾಮರ್ಸ್ ಪಾಠ ಆದ್ದರಿಂದ ಅಕೌಂಟ್ಸು ಇದರಲ್ಲೆಲ್ಲ 100 out of 100. ಆದರೆ ಇಂಗ್ಲೀಷಲ್ಲಿ 35 ತೊಗೊಳಕ್ಕೂ ಕಷ್ಟ ಆಗ್ತಿತ್ತು ಅವಳಿಗೆ. ಆದರೆ ಮುಂದೆ ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇವತ್ತು ಶೀಸ್ ರನ್ಸ್ ಎ ಕಂಪನಿ, ಬಿಗ್ ಕಂಪನಿ. ಇದಕ್ಕೆ ನಾವು ಅಂದರೆ ಆ್ಯಸ್ ಎ ಟೀಚರ್ ಅಥವಾ ನಾವು ಅವ್ರಿಗೇನು ಕಷ್ಟ ಅಂದರೆ ಜಸ್ಟ್ ಬ್ರಿಂಗ್ ದೆಮ್ ಔಟ್ ಆಫ್ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಂದರೆ ನಮಗೆ ಗೊತ್ತಿಲ್ಲ, ಅಯ್ಯೋ ಭಯ ಆಗುತ್ತದೆ. ಏನಕ್ಕೆ ಭಯ? ತಪ್ಪು ಮಾಡಿದ್ರೂ ಪರವಾಗಿಲ್ಲ. ಅಂದರೆ ನಮ್ಮಲ್ಲಿ ಬಹಳ ದೊಡ್ಡ ಇದು ಅಂದರೆ ತಪ್ಪು ಮಾಡಬಾರ್ದು ಅನ್ನುವಂಥದ್ದು. ಅಂದರೆ ಆಗ್ಬಿಟ್ರೆ ಮಾಡಿಬಿಟ್ರೆ ಅನ್ನೋದು, ಅದನ್ನು ಬಿಟ್ಟುಬಿಟ್ರೆ ಬೇಕಾದಷ್ಟು ಇದಾಗತ್ತೆ. ಸೊ ಆ ಬಿಡಿಸೋದೇ ದೊಡ್ಡ ಕೆಲಸ ಆ್ಯಕ್ಚುಲಿ. ಅದು ನಾವು ಹೇಳ್ತಿರ್ತೀವಿ, ಆ ಕ್ಷಣ ನಮ್ಗೆ ಬೇಕಾದಷ್ಟು ಅನುಮಾನಗಳಿರುತ್ತೆ, ಅದನ್ನು ಕೇಳಿಬಿಟ್ರೆ ಆ ಕ್ಷಣ ವಿ ಬಿಕಮ್ ವೈಸರ್, ಅದಕ್ಕಿಂತ ಬುದ್ಧಿವಂತರಾಗ್ತೀವಿ. ಅದನ್ನು ಕೇಳದೆ ಹಿಡಿದಿಟ್ಕೋತೀವಿ ನಾವು. ಆ ಹಿಡಿದಿಟ್ಕೊಳ್ಳೋದನ್ನು ಬಿಟ್ಟುಬಿಟ್ರೆ ನಾವು ಬಹಳಷ್ಟು ನಾವು ಎಲ್ಲಿ ಸುತ್ತ ಇರೋರು ನಮ್ಮನ್ನು ಸ್ಟುಪಿಡ್ ಅನ್ಕೋತಾರೋ ಅಂತ ಭಯ. ಆ ಭಯದಿಂದ ಆಚೆ ಬಂದರೆ ರಿಯಲಿ ಸಾಧಿಸ್ಬೋದು. ಓಕೆ. ಸೊ ಕಾಲೇಜ್ ದಿನಗಳಲ್ಲಿ ರಂಗಭೂಮಿಯಲ್ಲಿ ನಿಮ್ಮನ್ನು ಹೆಚ್ಚಾಗಿ ತೊಡಗಿಸ್ಕೊಂಡಿದ್ರಿ ನೀವು? ಹಾಂ, ಕಾಲೇಜ್ ದಿನಗಳಲ್ಲಿ ರಂಗಭೂಮಿ ಫುಲ್ ಟೈಮ್ ನಮಗೆ. ಅದು ಒಂದು 3 ತಿಂಗಳು ರಿಹರ್ಸಲ್ ಮಾಡ್ತಾಯಿದ್ವಿ. 3 ತಿಂಗಳಿಗೆ ಭಾನುವಾರ, ಗಣೇಶ ಹಬ್ಬ, ಅದು ಯಾವುದೂ ಇರ್ತಿರ್ಲಿಲ್ಲ ನಮಗೆ. ಇಟ್ ವಾಸ್ ರಿಹರ್ಸಲ್ಸ್, ಕ್ಲಾಸಸ್ ರಿಹರ್ಸಲ್ಸ್ ಅಂತ ಅಷ್ಟು ತೊಡಗಿಸ್ಕೊಂಡಿರ್ತಿದ್ವಿ. ಆ್ಯಂಡ್ ದಟ್ ವಾಸ್ ಏನೋ ಅದು ಕೊಟ್ಟ ಅನುಭವ, ಖುಷಿ, ಇದೆಲ್ಲವೂ ಒಂದು ಟ್ರೆಷರ್ ಅದು. ನೀವು ಕಾಲೇಜ್ ಮುಗಿಸಿ ಸಂಕೇತ್ ಸೇರ್ಕೊಂಡ್ರಿ. ಯಾವುದು? ಆಗ ಶಂಕರ್ನಾಗಿದ್ರ? ಇಲ್ಲ, ನಾನು ಅನ್ಫಾರ್ಚುನೇಟ್ಲಿ ಶಂಕರ್ನಾಗ್ ಅವರು ಹೋದ ವರ್ಷ ಅಂದರೆ ಅವರು ಸತ್ತ ವರ್ಷಕ್ಕೆ 1 ವರ್ಷ ಕರೆಕ್ಟಾಗಿ ಹುಲಗೂರ ಹುಲಿಯವ್ವ ಅಂತ ಒಂದು ನಾಟಕವನ್ನು ಮಾಡಿದ್ರು. ಆ ನಾಟಕಕ್ಕೆ ಹೋಗಿದ್ದು ನಾನು. ಸೊ ಎಕ್ಸಾಕ್ಟ್ಲಿ 1 year ಆಫ್ಟರ್ ಶಂಕರ್ ಪಾಸ್ಡ್ ಅವೇ. ಸೊ ಇದಕ್ಕೆ ನಾನು ಸಂಕೇತಕ್ಕೆ ಬಂದಿದ್ದು. ಒಂದು ಅದ್ಭುತ ವ್ಯಕ್ತಿತ್ವ, ಇವತ್ತಿಗೂ ಮಾತನಾಡಿದ್ರೆ ಒಂದು ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿರ್ತಾರೆ. ನೀವು ಎಂಟರ್ ಆದಾಗ 1 ವರ್ಷ ಅಷ್ಟೇ ಆಗಿತ್ತು. ಹೌದು. ಏನು ಮಾತಾಡ್ತಿದ್ರು ಶಂಕರ್ನಾಗ್ ಅವ್ರ ಬಗ್ಗೆ? ನಮ್ಗೆ ಅದು ಬಹಳ ಕುತೂಹಲ ಇರ್ತಿತ್ತು. ಅರುಂಧತಿ ನಾಗ್ ಅವರು ಈಗ ಆಫ್ಕೋರ್ಸ್ ತುಂಬ ಆತ್ಮೀಯರಾಗಿದ್ದಾರೆ. ಆವಾಗ ಅವ್ರ ಬಗ್ಗೆ ಬಹಳ ಗೌರವ, ಭಯ ಇದೆಲ್ಲ. ಅವರು ತುಂಬ ಆತ್ಮೀಯವಾಗಿ ನಡೆಸ್ಕೊಳ್ತಿದ್ರು ನಮ್ಮನ್ನ. ಆ್ಯಂಡ್ ನಾವೆಲ್ಲ ಆಗಷ್ಟೇ ಕಾಲೇಜಿಂದ ಬಂದವರು. ಆದ್ದರಿಂದ ಒಂದು ಹೊಸ ಪ್ರೊಡಕ್ಷನ್ ತೊಗೊಂಡ್ರು. 2ನೇ ನಾಟಕ ನಂದು, ಅಲ್ಲಿ ಹಸಿರೆಲೆ ಹಣ್ಣೆಲೆ ಅಂತ. ಕಾಲೇಜ್ ಸ್ಟೂಡೆಂಟ್ಸಿನ ಕತೆ, ಅದು ಹಾಸ್ಟೆಲಲ್ಲಿ ನಡೆಯೋ ಕತೆ. ಸೊ ಅದರಲ್ಲೊಂದು ಮೇಜರ್ ರೋಲ್ ಮಾಡಿದೆ ನಾನು. ಅದು ವಯಸ್ಸಿನ ಕಾರಣಕ್ಕೆ ಮತ್ತು ಟ್ಯಾಲೆಂಟ್ ಕಾರಣಕ್ಕೂ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ನನಗೆ ಮಾಡಿದ್ಮೇಲೆ ಅಲ್ಲಿಂದ ನನಗೆ ಅವತ್ತಿಂದ ಅರುಂಧತಿ ನಾಗ್ ಅವರು ಇವತ್ತಿಗೂ ಅಷ್ಟೇ ಆತ್ಮೀಯರು. ಆದರೆ ಆಗ ಅವರು ನಮಗೆ ಅವರೇ ಫಸ್ಟ್ ನನಗೆ ಹೇಳಿದ್ದು, ಥಿಯೇಟರ್ ಮಾಡೋದು ಬೇರೆಯವ್ರಿಗೆ ಅಂದರೆ ನೋಡೋರಿಗೆ ಗ್ಲ್ಯಾಮರು, ಎಂಟರ್ಟೈನ್ಮೆಂಟು ಎಲ್ಲ, ಮಾಡೋರು ನಮಗಲ್ಲ. ನೀವು ಸಂಡೇ, ನಾನು ಒಂದು ರಿಹರ್ಸಲ್ಗೆ ಸಂಡೇ ಹೋಗ್ಬಿಟ್ಟು ಸ್ವಲ್ಪ ಬೇಗ ಹೋಗ್ಬೇಕು ನಾನು ಇವತ್ತು ಅಂದಿದ್ದೆ. ಆವಾಗ ಹೇಳಿದರು ಅರುಂಧತಿಯವರು, ಅವ್ರಿಗೆ ಇದು ನಮಗಲ್ಲ, ನಮಗೆ ಹಾಲಿಡೇಸು ಇದು ಅದು ಅಂತ ನೋಡ್ಕೊಂಡು ವಿ ಹ್ಯಾವ್ ಟು ಎಂಟರ್ಟೈನ್ ಆನ್ ಸಂಡೇಸ್, ಆನ್ ಸ್ಯಾಟರ್ಡೇಸ್, ಬಿಕಾಸ್ ದೇ ಆರ್ ಫ್ರೀ. ಅವ್ರು ಬರೋದು ಮನೋರಂಜನೆಗಾಗಿ ಅವತ್ತೇ. ಸೊ ನಮಗೆ ಅವತ್ತು ವರ್ಕಿಂಗ್ ಡೇ ಅದು ಅಂತ. ಸೊ ಇಂಥ ಟಿಪ್ಸ್ಗಳು ಮತ್ತು ಲೈಟ್ಸ್ ಹೆಂಗೆ ತೊಗೋಬೇಕು ಸ್ಟೇಜ್ ಮೇಲೆ, ಇದೆಲ್ಲವನ್ನು ಸಣ್ಣ ಸಣ್ಣ ವಿಚಾರಗಳನ್ನು ಇಂಟ್ರಿಕಸಿಸ್ನ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅವರು.